ಹಲೋ ಫೋಕ್ಸ್, ವೆಲ್ಕಮ್ ಟು ಟಾಕ್ ಇನ್ ಟೌನ್. ಜೋಗಿ ಪ್ರೇಮ್ ಒಂದಷ್ಟು ಫೋಟೋಗಳನ್ನು ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆ ಫೋಟೋಸ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸ್ತಾ ಇದೆ. ಕಾರಣ ಏನಪ್ಪ ಅಂದರೆ, ಈ ಫೋಟೋದಲ್ಲಿ ಜೋಗಿ ಪ್ರೇಮ್ ಜೊತೆಗೆ ಸಂಜಯ್ ದತ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಕ್ಷಿತಾ ಪ್ರೇಮ್, KVN ಪ್ರೊಡಕ್ಷನ್ನ ವೆಂಕಟ್ ಅವರು ಎಲ್ಲ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡಿದ್ದಾರೆ. ಪಾರ್ಟಿಯೊಂದರಲ್ಲಿ ಭಾಗಿಯಾಗಿದ್ದಾರೆ. ಈ ಫೋಟೋಸ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮತ್ತು ಸಾಕಷ್ಟು ಪ್ರಶ್ನೆಗಳನ್ನು ಕನ್ನಡ ಆಡಿಯನ್ಸ್ಗೆ ಮೂಡೋ ಹಾಗೆ ಮಾಡ್ತಾ ಇದೆ. ಅಂದರೆ ದರ್ಶನ್ ಏನಾದರೂ ಅವರ ಮುಂದಿನ ಸಿನಿಮಾ ಇದೆಯಲ್ಲ ಡೆವಿಲ್, ಅದಕ್ಕೆ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರೆಡಿ ಆಗ್ತಿದ್ದಾರಾ, ಅಥವಾ ಜೋಗಿ ಪ್ರೇಮ್ ದರ್ಶನ್ಗೆ ಒಂದು ಮೂವಿ ಡೈರೆಕ್ಟ್ ಮಾಡ್ತಿದ್ದಾರಲ್ಲ KVN ಪ್ರೊಡಕ್ಷನ್ಸ್ ಇಂದಾನೆ, ಅದಕ್ಕೇನಾದರೂ ಸಂಜಯ್ ದತ್ ಅವರು ಒಂದು ಲೀಡ್ ರೋಲಲ್ಲಿ ಬರ್ತಾ ಇದ್ದಾರಾ, ಆ ಮಾತುಕತೆಗೇನಾದರೂ ಮೀಟ್ ಮಾಡಿದಾರಾ, ಒಂದು ಪಾರ್ಟಿ ಗೆಟ್ ಟುಗೆದರ್ ಆಗಿದೆಯಾ ಅನ್ನೋದು. ಡೆವಿಲ್ ಕನ್ನಡಕ್ಕೆ ಸೀಮಿತವಾಗಿ ಬರುತ್ತೆ. ಅದ್ರ ಬಗ್ಗೆ ಪ್ರತಿ ಅಪ್ಡೇಟ್ನ ಸಿನಿಮಾ ತಂಡ ಕೊಡೋವರೆಗೂ ಹೀರೋಯಿನ್ ವಿಚಾರದಿಂದ ಹಿಡಿದು ಯಾವುದೇ ಕ್ಯಾಸ್ಟಿಂಗಿಗೆ ಸಂಬಂಧಪಟ್ಟ ಹಾಗೆ ಯಾವುದನ್ನು ಅಫಿಷಿಯಲಿ ನಂಬೋದಕ್ಕೆ ಹೋಗಬೇಡಿ ಅಂತ ನಿರ್ದೇಶಕರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಸೊ ಆ ಪಾಸಿಬಿಲಿಟಿನ ಪಕ್ಕಕ್ಕಿಟ್ಟರೆ, ಇಲ್ಲಿ ಜೋಗಿ ಪ್ರೇಮ್ ಇರೋದ್ರಿಂದ KD ಸಿನಿಮಾ ಈಗಾಗಲೇ ಅವರು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದಾರೆ. ಧ್ರುವ ಸರ್ಜಾ ಅವರ ನಟನೆಯ, ಜೋಗಿ ಪ್ರೇಮ್ ಅವರ ನಿರ್ದೇಶನದ KVN ಪ್ರೊಡಕ್ಷನ್ನಲ್ಲಿ ಮೂಡಿ ಬರ್ತಾ ಇರುವಂತಹ KD ಸಿನಿಮಾದಲ್ಲಿ ಸಂಜಯ್ ದತ್ ಅವರು ಕೂಡ ಕಾಣಿಸ್ಕೊಳ್ತಿದ್ದಾರೆ ಪ್ರಮುಖ ಪಾತ್ರದಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ರಕ್ಷಿತಾ ಪ್ರೇಮ್ ಮತ್ತು ಜೋಗಿ ಪ್ರೇಮ್ ಅವರನ್ನು ಭೇಟಿಯಾದಾಗ ದರ್ಶನ್ ಕೂಡ ಆ ಪಾರ್ಟಿನ ಅಟೆಂಡ್ ಮಾಡಿದ್ರು ಅಂತ. ಯಾಕಂದರೆ ನೆಕ್ಸ್ಟ್ ಪ್ರಾಜೆಕ್ಟ್ ಜೋಗಿ ಪ್ರೇಮ್ ಮತ್ತು ದರ್ಶನ್ ಕೂಡ ಒಟ್ಟೊಟ್ಟಿಗೆ ಮಾಡೋದಕ್ಕಿದ್ದಾರೆ. ವಿಪರ್ಯಾಸ ಅಂದರೆ, ಜೋಗಿ ಪ್ರೇಮ್ ಒಂದು ಪ್ರೆಸ್ ಮೀಟ್ ಮಾಡಿ ನಾನು ಇನ್ಮೇಲೆ ದರ್ಶನ್ ಜೊತೆ ಸಿನಿಮಾನೇ ಮಾಡಲ್ಲ ಅಂತ ಹೇಳಿದರು. ಏನು ಕಾರಣ ಅಂದರೆ, ಈ ಉಮಾಪತಿ ಅವ್ರದ್ದು, ದರ್ಶನ್ ರದ್ದು ಮತ್ತು ಇಂದ್ರಜಿತ್ ಲಂಕೇಶ್ ಅವ್ರದ್ದು ಮೀಡಿಯಾದಲ್ಲಿ ಏನು ಒಂದು ಕೌಂಟರ್ ಅಟ್ಯಾಕ್ಸ್ ನಡೀತಾ ಇತ್ತು ಒಬ್ಬರ ಮೇಲೊಬ್ಬರದ್ದು. ಆಗ ಯಾವುದೋ ವಿಚಾರ ಬಂದಾಗ ಅಲ್ಲಿ ಪ್ರೇಮ್ ಅವ್ರ ಪಾತ್ರ ಏನೂ ಇರಲಿಲ್ಲ, ಬಟ್ ಪ್ರೇಮ್ ಏನು ದೊಡ್ಡ ಪುಡಂಗಲ್ಲ ಅನ್ನೋದನ್ನು ದರ್ಶನ್ ಅವ್ರು ಹೇಳಿದರು. ಈ ವಿಚಾರಕ್ಕೆ ಪ್ರೇಮ್ ಕೂಡ ಒಂದು ಪ್ರೆಸ್ ಮೀಟ್ ಕರೆದು, ಆ ಟೈಮಲ್ಲಿ ಯಾರ್ಯಾರು ಪುಡಂಗು ಯಾರಲ್ಲ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು, ನಾವು ಕರಿಯ ಮಾಡಿದಾಗ ಅವ್ರು ಯಾವ ಸ್ಟೇಜಲ್ಲಿದ್ದರು, ನಾನು ಯಾವ ಸ್ಟೇಜಲ್ಲಿದ್ದೆ ಅನ್ನೋದು, ಅದೆಲ್ಲ ಬೇಡದಿರೋ ವಿಚಾರ. ಅವ್ರು ಈ ಥರ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಮಾತಾಡಿದಾರೆ, ತೊಂದರೆ ಇಲ್ಲ, ಹಾಗಾಗಿ ಇನ್ಮೇಲೆ ನಾನು ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡಲ್ಲ ಹೀಗೆಲ್ಲ ಅನ್ನಿಸ್ಕೊಂಡು ನನಗೂ ಒಂದು ರೆಸ್ಪೆಕ್ಟ್ ಬೇಕಲ್ವಾ ಅನ್ನೋ ಥರದ್ದು ಹೇಳಿದರು. ಅದಾದಮೇಲೆ ಅವರಿಬ್ಬರ ಮಧ್ಯೆ ಎಲ್ಲ ಸರಿ ಹೋಯಿತು, ಅದರಲ್ಲೇನು ತಪ್ಪು ಇಲ್ಲ. ಮನಸ್ತಾಪಗಳು ಬರುತ್ತೆ, ಸರಿ ಮಾಡ್ಕೊಳ್ಳೋದು ಒಳ್ಳೆಯದು, ಇಂಡಸ್ಟ್ರಿ ಚೆನ್ನಾಗಿರೋದು ಮುಖ್ಯ ಅಲ್ವಾ. ಸೊ ಆ ಸಿನಿಮಾಗೇನಾದರೂ ಕರ್ಕೊಂಡೋಗಿ ಮೀಟ್ ಮಾಡಿಸಿದಾರಾ, ದರ್ಶನ್ ಅವರ ಆ್ಯಕ್ಟಿಂಗ್, ಪ್ರೇಮ್ ಅವರ ನಿರ್ದೇಶನದಲ್ಲಿ ಮೂಡಿ ಬರೋ ಇನ್ನೂ ಹೆಸರಿಟ್ಟಿಲ್ಲದೆ ಇರೋ ಸಿನಿಮಾದಲ್ಲಿ ಸಂಜಯ್ ದತ್ ಅವರೇನಾದರೂ ಕಾಣಿಸ್ಕೊಳ್ತಾರಾ? ಒಂದು ವೇಳೆ ಹೌದು ಅಂತಾದರೆ ಜೋಗಿ ಪ್ರೇಮ್ ದರ್ಶನ್ರಿಗೆ ಡಿರೆಕ್ಟ್ ಮಾಡ್ತಾ ಇರೋ ಈ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುತ್ತಾ ಅಂತ. ಬಟ್ ಅಗೇನ್ ಅಲ್ಲಿ ಅಭಿಮಾನಿಗಳಿಗೆ ಕ್ವಶನ್ ಬರುತ್ತೆ. ಯಾಕಂದರೆ ಈ ಕಾಟೇರ ಸಿನಿಮಾದ ಪ್ರಮೋಷನ್ ರಿಲೀಸ್ ಈವೆಂಟ್ ಸಂದರ್ಭದಲ್ಲೆಲ್ಲ ದರ್ಶನ್ ಅವರು ಮೇಲಿನ ಮೇಲೆ ಇದೊಂದು ಅಪ್ಪಟ ಕನ್ನಡ ಸಿನಿಮಾ ಅಂತ ಒತ್ತಿ ಹೇಳಿದ್ದಾರೆ. ಮತ್ತು ನಾನು ಮಾಡದೆ ಕನ್ನಡ ಸಿನಿಮಾಗಳು ಸ್ವಾಮಿ, ಕನ್ನಡಿಗರೇ ನನ್ನ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಹೊರಗಡೆ ಹೋಗ್ಬೇಕು ನಾನು ಯಾಕೆ, ಕನ್ನಡಿಗರೇ ನನಗೆ ಏನೇನೆಲ್ಲ ಕೊಡಬೇಕೋ ಕೊಟ್ಟಿದ್ದಾರೆ. ನಾನು ಓಡಾಡೋ ಕಾರಿಂದ ಹಿಡಿದು ನಾನು ವಾಸ ಮಾಡೋ ಮನೆ ಏನಿದೆ ಎಲ್ಲ ಕನ್ನಡಿಗರು ಕೊಟ್ಟಿರೋ ಭಿಕ್ಷೆ. ಇನ್ನು ನಾನು ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡಿದ್ರು ಇಷ್ಟೇ ತೊಗೊಳಕ್ಕೆ ಸಾಧ್ಯ, ಇನ್ನೇನು ಚಾಪರಲ್ಲಂತೂ ಬರೋಕ್ಕಾಗಲ್ಲ ಅಂತೆಲ್ಲ ಹೇಳಿದರು. ಸೊ ಮುಂದೆನೂ ಹೀಗೆ ಕೇವಲ ಕನ್ನಡ ಸಿನಿಮಾಗಳಷ್ಟೇ ಮಾಡ್ತಾರಾ, ಅಥವಾ ಇಲ್ಲ ಅಭಿಮಾನಿಗಳು ಒತ್ತಾಸೆ ಇದೆ ಅಂತನೋ, ಅಥವಾ ಇನ್ನೊಂದು ಲೆವೆಲ್ ಟ್ರೈ ಮಾಡೋಣ ಅಂತನೋ, ಜೋಗಿ ಪ್ರೇಮ್ ಎಕ್ಸ್ಪೆರಿಮೆಂಟ್ ಹೇಳೋಕ್ಕಾಗಲ್ಲ. ಮುಂದುವರೆದು ಪ್ಯಾನ್ ಇಂಡಿಯಾಗೂ ಕೈ ಹಾಕ್ಬೋದಾ? ಅದಕ್ಕೆ ಸಂಬಂಧಪಟ್ಟಂಗೇನಾದರೂ ಇಲ್ಲಿ ಮೀಟಿಂಗ್, ಚಾಟಿಂಗ್ ನಡೆದಿದೆ ಅಂತ ಅನ್ಸುತ್ತಾ? ಫೋಟೋಸ್ಗಳು ನೋಡಿದಾಗ ನಿಮಗೆ ಏನು ಒಪಿನಿಯನ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದನ್ನು ಬೇಗ ಕಮೆಂಟ್ ಮೂಲಕ ತಿಳಿಸಿ.